ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ನಾನು ಸುಪ್ರೀತ್ ಅನಂತಸ್ವಾಮಿ. ಇದು ಮೈಸೂರು ಮಧ್ಯಭಾಗದಲ್ಲೇ ಇರುವಂತಹ ಒಂದು 30 ಎಕರೆ ವಿಸ್ತೀರ್ಣದಲ್ಲಿ ರಚಿಸಲಾಗಿರುವಂತಹ ಸೆಮಿ ಗೇಟೆಡ್ ಕಮ್ಯುನಿಟಿಲಿ ನೀವು ನೋಡ್ತಾ ಇರುವಂತಹ 30-40 ವೆಸ್ಟ್ ಫೇಸಿಂಗ್ ಸೈಟಲ್ಲಿ 3 ಬೆಡ್ರೂಮ್ ಆಲ್ಮೋಸ್ಟ್ ಫರ್ನಿಶ್ಡ್ ರೆಡಿ ಟು ಮೂವ್ ಇನ್ ಮನೆ ಸೇಲ್ಗಿದೆ. ನಾನು ಮನೆ ಒಳಗೆ ಹೋಗಿ ಮನೆಯನ್ನು ತೋರ್ಸೋಕ್ಕಿಂತ ಮುಂಚೆ ಐ ವಿಲ್ ಜಸ್ಟ್ ಬ್ರೀಫ್ ಯು ಆಲ್ ವ್ಯೂವರ್ಸ್ ಅಬೌಟ್ ದ ಲೊಕ್ಯಾಲಿಟಿ. ಪ್ಯಾಲೇಸಿಂದ ಅಬೌಟ್ 2 ಕಿಲೋಮೀಟರ್ ಆಗುತ್ತೆ. ಮಾಲ್ ಆಫ್ ಮೈಸೂರು ಹಿಂಭಾಗದಲ್ಲಿರುವಂತಹ ಜಯಚಾಮರಾಜೇಂದ್ರ ಒಡೆಯರ್ ಏನು ಗಾಲ್ಫ್ ಕೋರ್ಸ್ ಇದೆ, ಗಾಲ್ಫ್ ಕೋರ್ಸ್ ಪಕ್ಕದಲ್ಲೇ ಇರೋವಂಥದ್ದು. ಇನ್ನೊಂದು ಭಾಗದಲ್ಲಿ ಊಟಿ ರೋಡ್, ಜೆಎಸ್ಎಸ್ ಕಾಲೇಜ್ ಊಟಿ ರೋಡ್ ಪಕ್ಕಕ್ಕಿರುವಂತಹ ಈ ಲೇಔಟ್ಗೆ ಕಬಿನಿ ಕಾವೇರಿ ವಾಟರ್ ಸಪ್ಲೈ ಇದೆ. ನಿಮಗೆ ಒಮ್ಮೆ ಐ ಜಸ್ಟ್ ಶೋ ಯು ಹೌ ದ ಲೊಕ್ಯಾಲಿಟಿ ಈಸ್ ಅಂತ. ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬ್ಲಿಂಗ್ ಸಿಸ್ಟಮ್ ಇರುವಂಥದ್ದು. 30 ಫೀಟ್ ರೋಡ್, 40 ಫೀಟ್ ರೋಡ್ಸ್ ಇದೆ. ಫುಟ್ಪಾತ್ಗಳು, ಪಾರ್ಕು ಎಲ್ಲ ಬಹಳಷ್ಟು ಪ್ರೀಮಿಯಂ ಕ್ವಾಲಿಟಿ ಲೇಔಟ್ ಆಫ್ ಮೈಸೂರು. ಹೇಳಿದ್ನಲ್ಲ, ಪ್ರೀಮಿಯಂ ಕ್ವಾಲಿಟಿ ಲೇಔಟ್ ಆಫ್ ಮೈಸೂರು. ಭಾಳ ಜನ ಹೇಳ್ತಿರ್ತಾರೆ ನಾವು ಸಿಟಿ ಸೆಂಟ್ರಲ್ ಇರಬೇಕು, ಬಟ್ ಆ ಸಿಟಿ ಸೆಂಟ್ರಲ್ಲಿ ಭಾಳಷ್ಟು ಗಲಾಟೆ ಸೌಂಡ್ ಇರಲಿಕ್ಕಾಗಲ್ಲ ಅಂತ. ನೀವು ದೇವರಾಜರ್ಸ್ ರೋಡ್ ಇರ್ಬೋದು, ಸಯ್ಯಾಜಿ ರೋಡು, ಮನ್ನಾಸ್ ಮಾರ್ಕೆಟು, ಚಿಕ್ಕ ಮಾರ್ಕೆಟಿಂದ ನಿಮ್ಗೆ ಇಲ್ಲಿಗೆ ಒಂದು 2 ಕಿಲೋಮೀಟ್ರು ಆಗಲ್ಲ. ಒಂದು 2 to 2.5 ಕಿಲೋಮೀಟರ್ಸ್ ಒಳಗೆ ಸಿಟಿ ಸೆಂಟ್ರಲ್ ಇದ್ರೂ ಸಹ ನಾನು ಇವಾಗ ವೀಡಿಯೋ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ, ಯಾವ್ದಾರ ಗಲಾಟೆ ಆಗಲಿ, ಸೌಂಡ್ ಆಗಲಿ, ವೆಹಿಕಲ್ ಮೂವ್ಮೆಂಟ್ ಆಗಲಿ ಇಲ್ಲದೆ ಇರುವಂತಹ ಏರಿಯಾದಲ್ಲಿ ಸೇಲ್ಗಿದೆ. ಮನೆನ ಕಟ್ಟಿರುವಂತಹ ಮಾಲೀಕರು ಸೇಲ್ ಎಂಬ ಉದ್ದೇಶದಲ್ಲಿ ಕಟ್ಟಿರುವಂತಹ ಮನೆ ಅಲ್ಲ. ಇದನ್ನು ಅವರ ಸ್ವಂತ ಯೂಸ್ಗಾಗಿ, ಫಾರ್ ದರ್ ಓನ್ ಯೂಸ್ ದೇ ಹ್ಯಾವ್ ಬಿಲ್ಟ್ ದಿಸ್ ಹೌಸ್. ದೇ ಹ್ಯಾಡ್ ನೋ ಇಂಟೆನ್ಷನ್ ಟು ಸೆಲ್ ದಿಸ್ ಪ್ರಾಪರ್ಟಿ. ಈಗ ಕಾರಣಾಂತರಗಳಿಂದಾಗಿ ಮಾರ್ತಾ ಇದ್ದಾರೆ. ಇಟ್ಸ್ ನೆವರ್ ಬೀನ್ ಯೂಸ್ಡ್. ಅಂದರೆ ಮನೆಗೆ ಗೃಹ ಪ್ರವೇಶ ಆಗಲಿ, ಬಂದು ವಾಸ ಇಲ್ಲದೆ ಇರುವಂತಹ ಮನೆ ಇದು. ದಿಸ್ ಇಸ್ ಫಾರ್ ಸೇಲ್. ನಾನು ಬನ್ನಿ ಮನೆ ಒಳಗೆ ಹೋಗಿ ಮನೇನ ಹೇಗೆ ಕಟ್ಟಿದ್ದಾರೆ. ನಾನು ಹೇಳದಂತೆ ಇದನ್ನು ಸೇಲ್ ಎಂಬ ಉದ್ದೇಶದಲ್ಲಿ ಕಟ್ಟಿಲ್ಲದೆ ಇರೋದ್ರಿಂದ ಕ್ವಾಲಿಟಿ ಎಲ್ಲೂ ಸಹ ಮನೇಲಿ ಕಾಂಪ್ರಮೈಸ್ ಆಗಿಲ್ಲ. ಪಾರ್ಕಿಂಗ್ ಏರಿಯಾ ಒಂದು ಚಿಕ್ಕ ಸೈಜ್ ಕಾರ್ನ ನಿಲ್ಲಿಸ್ಕೋಬಹುದು. ಈಗಾಗಲೇ ಹೇಳದಂತೆ ಇದಕ್ಕೆ ಈ ಏರಿಯಾಗೆ ವಾಟರ್ ಸೋರ್ಸ್ 24 hours ವಾಟರ್ ಸಪ್ಲೈ ಇದೆ. ನಿಮಗೆ ಬೋರ್ವೆಲ್ ಹಾಕುವಂತಹ ಪ್ರಮೇಯ ಇಲ್ಲ. ಯಾಕಂದರೆ 24 hours ನಿರಂತರವಾಗಿ ನೀರು ಸರಬರಾಜು ಆಗುವಂತಹ ವ್ಯವಸ್ಥೆ ಇರುವಂತಹ ಏರಿಯಾ. ನಾನೀಗ ಇದು ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿಯಿಂದ ನಾನು ವೆಸ್ಟ್ ಫೇಸಿಂಗಿಂದ ಎಂಟ್ರ್ ಆಗ್ತಾ ಇದ್ದೀನಿ. ನೀವು ನೋಡ್ಬೋದು ಎಂಟೈರ್ ಈ ಏನು ಪೋರ್ಷನ್ ಇದೆ, ದಿಸ್ ಇಸ್ ಟೀಕಲ್ಲಿ ಮಾಡಿದರೆ ವಿಟ್ರಿಫೈಡ್ ಟೈಲ್ಸ್ ಇದೆ. ಹೆವಿ ಗೇಜ್ ಪಿಲ್ಲರ್ಗಳ ಕಾಲಮ್ಗಳನ್ನ ಯೂಸ್ ಮಾಡಿದರೆ. ಇದ್ರ ಮೇಲೂ ಸಹ ನಾವು ಕಟ್ಕೋಬೇಕು ಅಂತ ಆಸಕ್ತರು, ಇದ್ರ ಮೇಲೆ ನಾವು ಇನ್ನೊಂದು ಫ್ಲೋರ್ ಕಟ್ಬೋದು ಅಂದರೆ ಖಂಡಿತವಾಗ್ಲೂ ನೀವು ಕಟ್ಕೋಬಹುದು. ನಾನೀಗ ವೆಸ್ಟಿಂದ ಎಂಟ್ರ್ ಆಗಿದ್ದೀನಿ. ಎಂಟ್ರಾದ ತಕ್ಷಣ ನಿಮಗೆ ಟಿ ವಿ ಕ್ಯಾಬಿನೆಟ್ ಮಾಡಿದರೆ. 8ರಿಂದ 10 ಸೀಟ್ರ್ ಸೋಫಾನ ನೀವು ಹಾಕ್ಕೊಂಡ್ರೂ ಸಹ ತೊಂದರೆ ಆಗಲ್ಲ. ಮಧ್ಯದಲ್ಲಿ ಟೀ ಪಾಯಿಂಟ್ರು ಓಡಾಡಲಿಕ್ಕೆ ತೊಂದರೆ ಆಗಲ್ಲ. ಈಗ ನಾನು ವೆಸ್ಟಿಂದ ಎಂಟ್ರ್ ಆದೆ ಅಂತ ಹೇಳ್ತಾ ಇದ್ದೀನಿ. ನಾರ್ತ್ಗೆ ಪೂಜಾ ರೂಮ್ನ ಮಾಡಿದ್ದಾರೆ. ಮೇಲ್ಗಡೆ ಓಡಾಡದೇ ಇರೋಂಗೆ ಓಪನ್ ಟು ಸ್ಕೈ ನೋಡ್ಬೋದು. ತೋರಿಸ್ತೀನಿ ನೋಡಿ. ಸ್ಕೈಲೈಟ್ ಅಂತ ಏನು ಹೇಳ್ತೀವಿ, ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ಈ ದೇವರ ಕೋಣೆ ಮೇಲೆ ಬಂದು ಲ್ಯಾಂಡ್ ಆಗ್ತಾ ಇದೆ. ಒಬ್ಬರು ಒಳಗೆ ಕೂತು ಪೂಜೆ ಮಾಡುವಷ್ಟು ಜಾಗ ಇದೆ. ಪೂಜಾ ರೂಮ್ ಇಸ್ ನಾರ್ತ್. ಅದರ ಪಕ್ಕದಲ್ಲೇ ಇರುವಂತಹ ಮಾಡ್ಯುಲರ್ ಕಿಚನ್, ಸ್ಪೇಷಿಯಸ್ ಮಾಡ್ಯುಲರ್ ಕಿಚನ್ ಎಲ್ ಶೇಪಲ್ಲಿದೆ. ಸಿಂಕು, ವಾಟರ್ ಪ್ಯೂರಿಫೈಯರ್ಗೆ ಜಾಗ, ಚಿಮ್ನಿ ಆಟೋಮೆಟಿಕ್ ಅಂದರೆ ಹ್ಯಾಂಡ್ಸ್ ಸೆನ್ಸ್ ಮಾಡಿ ಚಿಮ್ನಿ, ಗ್ಯಾಸ್ ಪಾಯಿಂಟು, ಮಾಡ್ಯುಲರ್ ಕಿಚನ್ನು, ಡ್ರೈ ಬ್ಯಾಸ್ಕೆಟ್ಸು ಇವೆಲ್ಲ ಈಗಾಗಲೇ ದೇ ಹ್ಯಾವ್ ಆಲ್ರೆಡಿ ಇನ್ಸ್ಟಾಲ್ಡ್ ಇಟ್. ಬ್ರೇಕ್ಫಾಸ್ಟ್ ಕೌಂಟರ್ ಇದೇನು ಅಂತಂದರೆ ಕೆಳಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಅದ್ರ ಮೇಲ್ಗಡೆ ಬ್ರೇಕ್ಫಾಸ್ಟ್ ಕೌಂಟ್ರು ಮತ್ತು ಇದರ ಇಟ್ಕೊಳ್ಳಿಕ್ಕೆ ಜಾಗ. ಇದರ ಹಿಂಭಾಗದಲ್ಲಿ ಏನಿದೆ, ಇದರ ಹಿಂಭಾಗದಲ್ಲಿ ಇಸ್ ದ ಯುಟಿಲಿಟಿ ಸ್ಪೇಸ್ ನೋಡ್ಬೋದು. ಸೇಫ್ಟಿ ಗ್ರಿಲ್ಸ್ ದೇ ಹ್ಯಾವ್ ಆಲ್ರೆಡಿ ಇನ್ಸ್ಟಾಲ್ಡ್ ಸೇಫ್ಟಿ ಗ್ರಿಲ್ಸ್ ಹಿಯರ್. ಸಿಂಕು, ಪಾತ್ರೆ, ದೊಡ್ಡ ಪಾತ್ರೆನ ತೊಳಿಲಿಕ್ಕೆ. ಸಂಪು ಅಬೌಟ್ 8ರಿಂದ 10 ಸಾವಿರ ಲೀಟ್ರು ಸಂಪಿದೆ. ನೋಡೋದು ಅದೇ ಸಂಪು. ಪಾತ್ರೆ ತೊಳಿಲಿಕ್ಕೆ ಜಾಗ. ದಿಸ್ ದ ಬ್ಯಾಕ್ ಯಾರ್ಡ್ ಆಫ್ ದ ಪ್ರಾಪರ್ಟಿ. ವಾಷಿಂಗ್ ಮಿಷಿನ್ ನೀವು ಇಲ್ಲೇ ಇಟ್ಕೊಂಡು ಬಟ್ಟೆ ಒಗೆದು ಇಲ್ಲೇ ಒಣಗಿ ಹಾಕ್ಕೊಳ್ಳಿಕ್ಕೆ ಜಾಗ ಇದೆ. ವಾಷಿಂಗ್ ಮಿಷಿನ್ ಆಚೆನೂ ಇಟ್ಕೋದು, ಒಳಗೆ ಇಟ್ಕೊಳ್ಳುವಂತಹ ಜಾಗ ನಾನು ನಿಮಗೆಲ್ಲ ತೋರಿಸ್ಕೊಡ್ತೀನಿ ಒಂದಾದ್ಮೇಲೆ. ಬನ್ನಿ. ಈಗ ಹ್ಯಾಂಡ್ ವಾಶ್ ಏರಿಯಾ ಪಕ್ಕದಲ್ಲೇ ಒಂದು ಸ್ಟ್ಯಾಂಡರ್ಡ್ ಸೈಜ್ ಬಾತ್ರೂಮ್ ಮಾಡಿದ್ದಾರೆ. ದಿಸ್ ಇಸ್ ರೂಮ್ ನಂಬರ್ 1. ಇದು ರೂಮ್ ನಂಬರ್ 1 ಅಟ್ ದಿ ಗ್ರೌಂಡ್ ಫ್ಲೋರ್. ಫ್ಯಾನ್ಗಳು ಹಾಕಿಲ್ಲ, ಹಾಕಿ ಕೊಡ್ತಾರೆ. ವಾರ್ಡ್ರೋಬ್ ನೋಡ್ಬೋದು, ಸ್ಟೋರೇಜ್ ಸ್ಪೇಸ್ ಇಲ್ಲೂ ಇದೆ, ಅಲ್ಲೂ ಸಹ
ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ. ವಾರ್ಡ್ರೋಬ್ ಮೇಲ್ಗಡೆ ಲಾಫ್ಟ್, ಕೆಳಗೆ ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ. ಏನಂತಂದರೆ ಎಲ್ಲೂ ಸಹ ಕ್ವಾಲಿಟಿ ವೈಸಲ್ಲಿ ಎಲ್ಲೂ ದೇ ಹ್ಯಾವ್ ನಾಟ್ ಕಾಂಪ್ರಮೈಸ್, ಬಿಕಾಸ್ ಇವರು ಸ್ವಂತ ಕೈಗೆ ಕಟ್ಕೊಂಡಿರೋದ್ರಿಂದ ಕ್ವಾಲಿಟಿ ಕಾಂಪ್ರಮೈಸ್ ಆಗಿಲ್ಲ. ಇನ್ ಟರ್ಮ್ಸ್ ಆಫ್ ಮೆಟೀರಿಯಲ್ ದಟ್ ಹ್ಯಾಸ್ ಬೀನ್ ಯೂಸ್ಡ್ ಟು ಕನ್ಸ್ಟ್ರಕ್ಟ್. ಈಗ ಐ ಶೋ ಯು 2 ರೂಮ್ಸ್ ಅಟ್ ದಿ ಫಸ್ಟ್ ಫ್ಲೋರ್. ಎಂಟೈರ್ ಮನೆ ವಿಟ್ರಿಫೈಡ್ ಟೈಲ್ಸ್ಗಳು ಹಾಕಿದ್ದಾರೆ. ಮೆಟ್ಲುಗಳಿಗೆ ಗ್ರನೈಟ್, ಆಂಟಿ ಸ್ಕಿಡ್ ಗ್ರನೈಟ್ ಹಾಕಿದ್ದಾರೆ. ಎಂಟರ್ ಆಗ್ತಾ ಇದ್ದಂಗೆ ಫಸ್ಟ್ ಫ್ಲೋರಲ್ಲಿ ಒಂದು ಸ್ಟಡಿ ಯೂನಿಟ್ ಇದೆ. 2 ರೂಮ್ಗಳನ್ನ ತೋರಿಸ್ತೀನಿ ನಾನು ನಿಮ್ಗೆ. ಈಗ ನೋಡಿ, ದಿಸ್ ಇಸ್ ದ ಸ್ಟಡಿ ಯೂನಿಟ್. ಇಲ್ಲೂ 2 ಸ್ಕೈಲೈಟು, ಒಂದು ಸ್ಟಡಿ ಯೂನಿಟ್ ಮೇಲ್ಗಡೆಗೆ, ಒಂದು ಆ ಪೂಜಾ ರೂಮ್ ತೋರಿಸಿದ್ದೀನಿ. 2 ನೋಡಿದ್ದೀರಿ. ಈಗ ಬನ್ನಿ ರೂಮ್ ನಂಬರ್ 1. ರೂಮ್ ನಂಬರ್ 1 ವಿಚ್ ಕಮ್ಸ್ ವಿತ್ ಅನ್ ವಾಕ್-ಇನ್ ವಾರ್ಡ್ರೋಬ್ ವಿತ್ ಅಟ್ಯಾಚ್ ಬಾತ್ರೂಮ್. ನಾನು ಎಕೋ ಆಗದೆ ಇರೋ ಕಾರಣ ಒಳಗೆ ಬರ್ತಿಲ್ಲ ರೂಮ್ ಒಳಗೆ. ನೋಡ್ಬೋದು, ದಿಸ್ ಇಸ್ ವಾಕ್-ಇನ್ ವಾರ್ಡ್ರೋಬ್. ಪಕ್ಕದಲ್ಲೇ ಅಟ್ಯಾಚ್ ಬಾತ್ರೂಮ್ ಇದೆ. ಎಲ್ಲ ಸ್ಟ್ಯಾಂಡರ್ಡ್ ಸೈಜ್ ಬಾತ್ರೂಮ್ಗಳು, ಚಿಕ್ಕದು ಯಾವುದೂ ಇಲ್ಲ. ಸಿಂಕು, ಹ್ಯಾಂಡ್ ವಾಶು, ಶವರ್ಸು, ವಾಟರ್ ಫಿಕ್ಸ್ಚರ್ಸು ಇವೆಲ್ಲವನ್ನು ಈಗಾಗಲೇ ಹಾಕಿದ್ದಾರೆ. ಸೊ ನೀವು ಬಂದ ತಕ್ಷಣ ಯೂಸ್ ಮಾಡಲಿಕ್ಕೆ ಇಮಿಡಿಯೇಟಾಗಿ ಮನೇನ ತೊಗೊಂಡು ಗೃಹ ಪ್ರವೇಶ ಮಾಡಿ ನಿವಾಸ ಇರಲಿಕ್ಕೆ ಕರೆಕ್ಟಾಗಿದೆ. ಕಾಟ್, ಈ ರೂಮು ದಿಸ್ ಇಸ್ ದ ಮಾಸ್ಟರ್ ಬೆಡ್ರೂಮ್ ಆಫ್ ದ ಪ್ರಾಪರ್ಟಿ. ಕಾಟ್ ಹಾಕಿದ್ದಾರೆ ಅವರೇನೆ. ಕಾಟ್ ಆ ಕಡೆ ಈ ಕಡೆ ಸ್ಟೋರೇಜ್ ಸ್ಪೇಸ್ಗೆ ಬಾಕ್ಸ್ಗಳು ಕೊಟ್ಟಿದ್ದಾರೆ. ಕಿಟಕಿಗಳಿದೆ, ಕ್ರಾಸ್ ವೆಂಟಿಲೇಷನ್ಗೆ 2 ಕಡೆ ಕಿಟಕಿಗಳನ್ನ ಕೊಟ್ಟಿದ್ದಾರೆ. ಇಲ್ಲೂ ಯು ಕ್ಯಾನ್ ಸಿ ಎ ಬಿಗ್ ಸೈಜ್ ವಾರ್ಡ್ರೋಬ್. ವಾರ್ಡ್ರೋಬ್ ಪಕ್ಕದಲ್ಲೇ ಬಾತ್ರೂಮ್ಗಳು. ಗ್ರನೈಟ್ ಸ್ಲ್ಯಾಬ್ ಮೇಲೆ ದೇ ಹ್ಯಾವ್ ಪುಟ್ ದಿ ಹ್ಯಾಂಡ್ ವಾಶ್. ಕನ್ಸೀಲ್ಡ್ ಕಮೋಡ್, ಅಂದರೆ ಟ್ಯಾಂಕ್ ಕಾಣಲ್ಲ, ಕನ್ಸೀಲ್ ಆಗಿರುತ್ತೆ. ಹ್ಯಾಂಗಿಂಗ್ ಕಮೋಡ್ ಇದೆ. ಈಗ ಅಲ್ಲಿ ಶೋ ಯು ದಿ ಬಾಲ್ಕನಿ ಏರಿಯಾ ಅಂಡ್ ದಿ ಪ್ರಾಪರ್ಟಿ ವ್ಯೂ. ಅದಾದ ನಂತರ ಮೇಲೆ ಹೋಗೋಣ. ಹೌ ದಿಸ್ 30 acre ಲೇಔಟು, ವೆರಿ ಬ್ಯೂಟಿಫುಲ್ ಲೇಔಟ್, ಒನ್ ಆಫ್ ದಿ ವೆರಿ ವೆಲ್ ನೋನ್ ಡೆವಲಪರ್ಸ್ ಆಫ್ ಕರ್ನಾಟಕ ಮಾಡಿರುವಂತಹ ಲೇಔಟ್ ಇದು. ಶೋ ಯು ಹೌ ಬ್ಯೂಟಿಫುಲ್ ಗ್ರೀನ್ರಿ, ಭಾಳ ಕಾಮ್ ಆಗಿರುವಂತಹ ಏರಿಯಾ, ಭಾಳ ಕ್ವೈಟ್ ಏರಿಯಾ. ಈ ಒಂದು ಐ ಮೆಟ್ ದಿ ಸಿಟಿ ಸೆಂಟ್ರಲ್ ಇದ್ರೂ, ನಾನು ಹೇಳ್ತಾ ಇದ್ದೇನೆ ಪ್ಯಾಲೇಸಿಂದ ನಾನು ನಾಟ್ ಇವನ್ ಟ್ರಾವೆಲ್ಡ್ 2 kilometers ಇದ್ರೂ ನೋಡಿ ಎಷ್ಟು ಕಾಮ್ ಆಗಿದೆ ಏರಿಯಾ ಅಂತ. ಶೋ ದಿಸ್ ವ್ಯೂ ಆಫ್ ದ ಪ್ರಾಪರ್ಟಿ. ಬನ್ನಿ, ಈಗ ಐ ವಿಲ್ ಟೇಕ್ ಯು ಟು ದ ಲಾಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ಭಾಳಷ್ಟು ಜನ ನನ್ನ ವಿಡಿಯೋಗಳಲ್ಲಿ ಕೇಳುವಂಥ ವಿಚಾರ ಏನಂದರೆ, ಡಿಸ್ಟೆನ್ಸ್ ಎಷ್ಟು ಕಿಲೋಮೀಟರ್ ಆಗುತ್ತೆ, ಬಸ್ ಫೆಸಿಲಿಟಿ ಇದೆಯಾ, ಆಟೋ ಫೆಸಿಲಿಟಿ ಇದೆಯಾ, ಇಂಟರ್ನೆಟ್ ಫೆಸಿಲಿಟಿ ಇದೆಯಾ, ಹತ್ತಿರದಲ್ಲಿ ಸ್ಕೂಲ್ ಕಾಲೇಜ್ಗಳೆಲ್ಲ ಇದೆಯಾ ಅಂತ. ನಾನು ಅದಕ್ಕೆ ಭಾಳಷ್ಟು ಸರಿ ಹೇಳಿದ್ದೇನು ಅಂತಂದರೆ, ವಾಷಿಂಗ್ ಮಿಷಿನ್ ಪಾಯಿಂಟ್ ತೋರಿಸ್ತಾರೆ ನೋಡಿ, ಬಟ್ಟೆ ಒಗೆದು ಒಣಗಿ ಹಾಕ್ಕೊಳ್ಳಿಕ್ಕೆ ಇಲ್ಲೇ ಜಾಗ ಇದೆ. ನಾನೀಗ ಲಾಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿಲಿದ್ದೀನಿ. ಯು ಕ್ಯಾನ್ ಸಿ ದಿಸ್ ಬ್ಯೂಟಿಫುಲ್ ವ್ಯೂ ಆಫ್ ಚಾಮುಂಡಿ ಹಿಲ್. ನಾನು ಹೇಳ್ತಿದ್ನಲ್ಲ, ಗ್ರೌಂಡ್ ಫ್ಲೋರ್ ತೋರಿಸ್ತಾ ಕಾಣಿಸ್ಲಿಲ್ಲ. ಶೋ ದಿಸ್ ಬ್ಯೂಟಿಫುಲ್ ವ್ಯೂ ಆಫ್ ಚಾಮುಂಡಿ ಹಿಲ್. ಮೇಲ್ಗಡೆ ಸೋಲಾರು, ವಾಟರ್ ಹೀಟರ್ ಇಟ್ಕೊಳ್ಳಿಕ್ಕೆ, ಮತ್ತು ಓವರ್ ಎ ಟ್ಯಾಂಕ್. ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಬೆಟ್ಟದ ಕೆಳಗೆ ಇರುವಂತಹ ಲೇಔಟ್ ಇದು. ಸೊ ಈ ವಿಡಿಯೋ ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸಿದ್ದೀನಿ. ಈ ವಿಡಿಯೋ ನೋಡಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ, ವಾಟ್ಸ್ಆ್ಯಪ್ ಮೀ. ಡಿಸ್ಕ್ರಿಪ್ಷನಲ್ಲಿ ರೇಟ್ ನಾನು ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ಆಸಕ್ತರು ಈ ಮನೆ ನೋಡಬೇಕು ಅಂದರೆ ಡೂ ಕಾಲ್ ಮಿ, ವಾಟ್ಸ್ಆ್ಯಪ್ ಮೀ. ಥ್ಯಾಂಕ್ ಯು, ಬಾಯ್.